ಮನೆಯಲ್ಲಿ ನಾವು ಟಾಟ್ರಝೀನ್ ಬಣ್ಣ ತರಬೇಕು ಹೋಗ್ತೀವಿ ನಾವು, ಕೇಸರಿ ಬಾತ್ ಮಾಡುವಾಗ ಟಾಟ್ರಝೀನ್ ತರ್ತೀವಿ ನಾವು. ಕಾನೂನಲ್ಲಿ ಎಷ್ಟಿದೆ ಅದು ಬೇರೆ ವಿಚಾರ, ಆದ್ರೆ ನಾವು ಬಣ್ಣ ತಂದು ಹಾಕ್ತಿವಿ ನಾವು. ಅಂದ್ರೆ ಒಟ್ಟಾರೆಗೆ ಒಂದು ಸರಳವಾಗಿ ಹೇಳ್ಬೇಕು ಅಂತಂದ್ರೆ, ನಾವೀ ಪೆಟ್ರೋಲಿಯಂ ಉತ್ಪನ್ನಗಳು ಇವಂತ ಅರಿವಿಲ್ದೇ ಇದ್ದೇನೆ ನಾವ್ ಇದನ್ನ ಸಹಜವಾಗಿ ಎಲ್ಲ ಒಂದ್ ಕಡೆ ಒಪ್ಕೊಂತ ಹೋಗ್ತಾ ಇರೋದು ಬಹಳ ದೊಡ್ಡ ದುರಂತ. ಸೊ ಆಮೇಲೆ ಈಗ ಅನಂತರ ಅವರು ಇಲ್ಲಿ ಇವತ್ತಿನ ನಮ್ಮ ಕಾರ್ಯಾಚರಣೆಯಲ್ಲಿ ಗೊತ್ತಾಗಿರುವಂತದ್ದು ಲ್ಯಾಬೊರೇಟರಿಯ ಒಂದು ರಿಪೋರ್ಟ್ ಏನಿದೆ, ಈಗ ಎರಿಥ್ರೋಸೈನ್ ಅನ್ನುವಂಥದ್ದು, ಇಂಡಿಗೋ ಕಾರ್ಮೆನ್ ಅನ್ನುವಂಥದ್ದು, ಸನ್ಸೆಟ್ ಎಲ್ಲೋ ಅನ್ನುವಂಥದ್ದು, ಇದನ್ನೆಲ್ಲ ಇಲ್ಲಿ ಬೇರೆ ಬೇರೆ ಸ್ವೀಟ್ಸ್ ಗಳಲ್ಲಿ ಅದನ್ನ ಬಳಕೆ ಮಾಡಿರುವಂತದ್ದು. ಇದು ಯಾವ್ಯಾವ ಭಾಗಗಳಿಗೆ ಯಾವ ರೀತಿಯ ಹೊಡೆತವನ್ನು ಕೊಡುತ್ತೆ ನೋಡಿ. ಸಾಧಾರಣ ಶರೀರದಲ್ಲಿ ಯಾವುದೇ ಒಂದು ರಾಸಾಯನಿಕ ಸೇರಲಿ, ಎನಿ ಕೆಮಿಕಲ್, ಅದು ಲಿವರ್ ಆಗಿಯೇ ಹೋಗಬೇಕು, ತನ್ನ ಪ್ರಕ್ರಿಯೆ ಲಿವರಿಂದಾನೇ ಮುಂದುವರಿಬೇಕದು. ಸೊ ಹಾಗಾಗಿ ಸಾಧಾರಣ ಮೊದಲನೇ ಒಂದು ಸಿಂಪ್ಟಮ್ ಅಂತ ನಿಮ್ಗೆ ಕಾಣಬೇಕಾದ್ರೆ, ಮೊದಲನೇ ಒಂದು ಡ್ಯಾಮೇಜ್ ಅಂತ ನಿಮಗೆ ಕಾಣಬೇಕಾದ್ರೆ ಸಾಧಾರಣ ನಿಮಗೆ ಲಿವರಿನ ಡ್ಯಾಮೇಜ್ ಆಗಿ ಒಂದು ಪರಿಣಮಿಸಬಹುದು. ಇದು ಸನ್ಸೆಟ್ ಎಲ್ಲೋಗೆ ಬಹಳ ಒಂದು ಹತ್ತಿರವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೇಕು ನಾನು. ಯಾಕಂದರೆ ಎಷ್ಟೋ ಜನ ಇದನ್ನು ಸ್ಟಡಿ ಮಾಡಿದ್ದಾರೆ, ಮತ್ತು ಇದು ಇವತ್ತಿನ ವಿಷಯ ಅಲ್ಲ, ಈಗ ಸುಮಾರು 20-30 ವರ್ಷದ ಹಿಂದಿನಿಂದನೂ ಇದನ್ನು ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗೇನಾಗುತ್ತೆ, ಇವರು ಈಗ ಟಾಟ್ರಾಜಿನ್ ಎಲ್ಲೋ ಅದು ಕೂಡ ಹಾಗೇನೆ, ಈಗ ಲಿವರಿನ ಫೇಲ್ಯೂರ್ ಆಗ್ಬೋದು. ಇದು ಕ್ರಮೇಣ ಆಗುವಂಥದ್ದು, ಒಂದು ದಿನ ತಿಂದರೆ ಆಗುವಂಥ ವಿಷಯ ಯಾವುದೂ ಅಲ್ಲ. ಇದರಲ್ಲಿ ಕ್ರಮೇಣ ಆಗುವಂಥ ಇದೆಲ್ಲ ಬದಲಾವಣೆಗಳು, ಎಲ್ಲ ಚೇಂಜಸ್ ವಿಲ್ ಹ್ಯಾಪನ್ ಓವರ್ ಎ ಕ್ರಾನಿಕ್ ಇಂಜೆಕ್ಷನ್ ಅಂತ ನಾವು ಹೇಳ್ತೇವೆ. ಕ್ರಾನಿಕ್ ಇಂಜೆಕ್ಷನ್ ಅಂದರೆ ಕ್ರಮೇಣ ನಾವು ಒಂದು ಜೀವನ ಕಾಲದಲ್ಲಿ ನಾವು ತಿನ್ನುವಂಥ ಒಂದು ಲೆವೆಲ್ಸ್ ಏನಿದೆ, ಒಂದು ಪ್ರಮಾಣಗಳೇನಿರುತ್ತೆ, ಅದು ಅದರಿಂದ ಒಂದು ಎಫೆಕ್ಟ್ ಆಗ್ಬೋದು ಅಂತ. ಇದನ್ನು ನಾವು ಒಂದು ಪರೀಕ್ಷೆ ಮಾಡಿ, ಲ್ಯಾಬೊರೇಟರಿಯಲ್ಲಿ ಒಂದು ಪರೀಕ್ಷೆ ಮಾಡಿ ನಾವೊಂದು ಎಕ್ಸ್ಪೆರಿಮೆಂಟ್ ಸಿದ್ಧಪಡಿಸಿ, ಈ ಲೆವೆಲ್ಗಿಂತ ಕಡಿಮೆ ಇದ್ದರೆ ಇದನ್ನು ನಾವು ಆಹಾರಕ್ಕೆ ಬಳಸ್ಬೋದು, ಈ ಲೆವೆಲ್ಗಿಂತ ಜಾಸ್ತಿ ಇದ್ದರೆ ಇದನ್ನು ನಾವು ಬಳಸಬಾರ್ದು. ಅಥವಾ ದಿನನಿತ್ಯ ಒಂದು ಮನುಷ್ಯ ಇದಕ್ಕಿಂತ ಈ ಮಟ್ಟಕ್ಕಿಂತ ಸ್ವಲ್ಪ ಕೆಳಗೆ ಅದನ್ನು ಕನ್ಸ್ಯೂಮ್ ಮಾಡಿದರೆ ಅದು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಸೈನ್ಸನ್ನು ನಾವು ಮುಂದಿಟ್ಟಿದ್ದೇವೆ. ಆದರೆ ನಾವು ಯಾವುದು ಮರ್ತಿದ್ದೇವೆ ಅಂತ ಹೇಳಿದರೆ, ಈ ಕ್ರಾನಿಕ್ ಇಂಜೆಕ್ಷನ್ ಫಿಲಾಸಫಿ ಇದೆ. ಅಂದರೆ ಎಲ್ಲದಕ್ಕೂ ಶರೀರದಲ್ಲಿ ಒಂದು ಥ್ರೆಶೋಲ್ಡ್ ಅಂತ ಇರುತ್ತೆ. ಥ್ರೆಶೋಲ್ಡ್ ಅಂದರೆ ಒಂದು ಲಿಮಿಟ್. ಆ ಲಿಮಿಟ್ ದಾಟಿದ ಕೂಡಲೇ ಶರೀರ ಕೂಡ ತನ್ನ ರೆಸಿಸ್ಟೆನ್ಸ್ ಪವರನ್ನು ಬಿಟ್ಟುಕೊಡ್ತದೆ, ಆಯಿತಾ. ಸೊ ಈ ಸಾಮರ್ಥ್ಯ ಅದು ಬಿಟ್ಟುಕೊಡುವ ಟೈಮಲ್ಲಿ ನಮಗೆ ಸಾಧಾರಣ ಸಿಂಪ್ಟಮ್ಸ್ ಕಾಣುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಲಿವರಿನ ಸಿಂಪ್ಟಮ್ಸ್ ತಗೊಳ್ಳೋದಾದರೆ, ಲಿವರ್ ಒಂಥರ ಬಹಳ ಸ್ಟ್ರಾಂಗ್ ಆರ್ಗನ್ ಅಂತಲೇ ಹೇಳಬೇಕು. ಸಾಧಾರಣ ಒಂದು ನೀವು 65-70% ಲಿವರ್ ಡ್ಯಾಮೇಜ್ ಆದರೂ ಕೂಡ ನಿಮಗೆ ಸಿಂಪ್ಟಮ್ಸ್ ಗೊತ್ತಾಗೋದು ಬಹಳ ಕಡಿಮೆ. ಯಾಕೆಂತ ಹೇಳಿದರೆ ಅದು ಪ್ರತಿಯೊಂದು ಕಣ, ಲಿವರಲ್ಲಿರುವ ಪ್ರತಿಯೊಂದು ಕಣ ಕೂಡ ಒಂದು ಲಿವರ್ ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ಸಾಮರ್ಥ್ಯ ಅದರೊಳಗಿದೆ. ಸೊ ಹಾಗಾಗಿ ಸಾಧಾರಣ ಒಂದು 70-80% ಡ್ಯಾಮೇಜ್ ಆಗೋ ತನಕ ನಿಮಗೆ ಅದರ ಸಿಂಪ್ಟಮ್ಸ್ ಅಷ್ಟಾಗಿ ಎದ್ದು ಕಾಣೋದಿಲ್ಲ. ನೀವು ಕೇಳಿರ್ಬೋದು ಈ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್, ಅಂದರೆ ಕುಡಿತಕ್ಕೆ ಬಲಿಯಾದವರು ಲಿವರ್ ಸಿರೋಸಿಸ್ ಆಗಿ ತಕ್ಷಣ ಹೋಗಿಬಿಟ್ರು ಅಥವಾ ಅವರ ಲಿವರ್ ಫೇಲ್ಯೂರ್ ಅಂತ ಈಗ ಸಾಧಾರಣ ಗೊತ್ತಾಯಿತು ಅಂತ. ಕಾರಣ ಇದೆ. ಸೊ ಈ ರೀತಿ ಕಾರಣಗಳಿರುವಾಗ ಏನಾಗುತ್ತೆ, ನಮಗೆ ಅದು ಫೀಲ್ ಆಗೋದಿಲ್ಲ. ಮತ್ತು ಕಿಡ್ನಿ ನೆಕ್ಸ್ಟ್ ಹೊಡೆತ ತಿನ್ನುವಂಥ ಒಂದು ಅಂಗ ಅಂದರೆ ಕಿಡ್ನಿ ಏನಾಗುತ್ತೆ, ಫಿಲ್ಟರ್ ಆದದ್ದನ್ನು, ಈಗ ಲಿವರ್ ಯಾವುದನ್ನು ಫಿಲ್ಟರ್ ಮಾಡಿ ಸಕ್ಸಸ್ಫುಲ್ ಆಗಿ ಮೆಟಬಲೈಸ್ ಅಂತ ನಾವು ಹೇಳ್ತೇವೆ. ಮೆಟಬಲೈಸ್ ಅಂದರೆ ಅದನ್ನು ಒಂದು ಕೆಮಿಕಲ್ ಫಾರ್ಮ್ಯಾಟನ್ನು ಬೇರೆ ಕನ್ವರ್ಟ್ ಮಾಡಿ ವಾಟರ್ ಸಾಲ್ಯುಬಲ್ ಮಾಡಿ ಅದನ್ನು ನಮ್ಮ ಶರೀರದಿಂದ ಹೊರಗೆ ಹಾಕುವಂಥ ಒಂದು ಪ್ರಕ್ರಿಯೆ. ಸೊ ಈ ಮೆಟಬಲೈಸ್ ಪ್ರಕ್ರಿಯೆಯಲ್ಲಿ ಯಾವುದು ಸಕ್ಸಸ್ಫುಲ್ ಆಗಿ ಮೆಟಬಲೈಸ್ ಆಗಿರುತ್ತೆ ಅದು ಕಿಡ್ನಿಯಿಂದ ಹೊರಗೆ ಬರುವ ಒಂದು ಅದು ನ್ಯಾಚುರಲ್ ರೂಟ್ ಅದು. ಸೊ ಕಿಡ್ನಿಯಿಂದ ಹೊರಗೆ ಬರುವ ಟೈಮಲ್ಲಿ ಕಿಡ್ನಿಗೆ ಕೂಡ ಅದರಿಂದ ಒಂದು ಸ್ವಲ್ಪ ಡ್ಯಾಮೇಜ್ ಇರುತ್ತೆ. ಹೌದು, ಅದಕ್ಕೆ ಒಂದು ಒತ್ತಡ. ಯಾಕಂದರೆ ನ್ಯಾಚುರಲ್ ಅಲ್ಲ, ಇದು ನ್ಯಾಚುರಲ್ ಅಲ್ಲ, ಇದು ತಾನು ನಿತ್ಯ ಮಾಡಬೇಕಾದಂಥ ಪ್ರಕ್ರಿಯೆ ಲಿಸ್ಟಲ್ಲಿ ಅದು ಬರೋದಿಲ್ಲ. ಸೊ ಹಾಗಾಗಿ ಅದರ ಮೇಲೊಂದು ಒತ್ತಡ, ಬಟ್ ಅದು ತಡ್ಕೊಳುತ್ತೆ. ನೀವು ಕಿಡ್ನಿ ಬಗ್ಗೆ ಸಹ ಇದನ್ನೇ ಕೇಳಿರ್ಬೋದು, ಸಡನ್ನಾಗಿ ಕಿಡ್ನಿ ಫೇಲ್ಯೂರ್ ಆಗುತ್ತಪ್ಪ ಅಂತ ನಾವು ಕೇಳಿರ್ಬೋದು ಜನರಲ್ಲಿ. ಇದು ಸಾಧಾರಣ ನಾವು ಮಾತಾಡ್ಕೊಳ್ಳೋಂಥ ವಿಷಯ. ಯಾಕೆಂದರೆ ಶರೀರದಲ್ಲಿ ಆ ಸಾಮರ್ಥ್ಯ ಪ್ರಾಕೃತಿಕವಾಗಿ ಬಂದ್ಬಿಟ್ಟಿದೆ ಅದು ಹಾಗೆ. ಸೊ ನೆಕ್ಸ್ಟ್ ಲಿವರ್. ಇನ್ನು ಕೆಲವು ಅತ್ಯಂತ ಒಂದು ಭಯಾನಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಟ್ಯೂಮರ್ಸನ್ನು ಕಾಸ್ ಮಾಡುವಂಥ ಎಷ್ಟೋ ಕೆಮಿಕಲ್ಸ್ ಈಗ ನಿಮ್ಮ ಲಿಸ್ಟಲ್ಲಿ ಇದೆ. ಸೊ ಅದನ್ನು ನಾವು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಡಾಕ್ಟರ್, ಮತ್ತೆ ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ವೀಕ್ಷಕರ, ಈಗ ರಘು ಇರ್ಬೋದು, ಅನಂತರ ಅವರು ಇಬ್ಬರು ಕೂಡ ಹೇಳ್ತಾ ಇದ್ರು, ನಾವು ಯಾವ ರೀತಿಯಾಗಿ ಒಂದು ಆಧುನಿಕ ಆಹಾರ ಪದ್ಧತಿಗೆ ಬದಲಾಕೊಂಡ್ಬಿಟ್ಟಿದ್ವಿ, ನಮ್ಮನ್ನು ನಾವು ಒಪ್ಪಿಸ್ಕೊಂಡ್ಬಿಟ್ಟಿದ್ವಿ, ಇದರಿಂದ ಹೆಚ್ಚೆಚ್ಚು ರಾಸಾಯನಿಕಗಳನ್ನು ನಾವು ಊಟ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಸೇವಿಸ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೇನೆ ಅದು ಹಂತವಾಗಿ ಯಾವ ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಮುಖ್ಯವಾಗಿ ಲಿವರ್ ಇರ್ಬೋದು, ಆನಂತರ ಕಿಡ್ನಿ ಮತ್ತು ಮೆದುಳಿನ ಒಂದು ಆಘಾತಕ್ಕೂ ಕೂಡ ಒಂದು ತುತ್ತಾದರೆ ಅತ್ಯಾಶ್ಚರ್ಯ ಏನಿಲ್ಲ. ಹಾಗಾಗಿ ಸ್ವೀಟ್ಸಿನ ಒಂದು ರಾಸಾಯನಿಕ ಮಹಿಮೆ ಏನಿದೆಯಲ್ಲ, ಇದು ನಮ್ಮನ್ನು ಆಪೋಷಣ ತೆಗೆದುಕೊಳ್ಳೋದಂತೂ ಖಂಡಿತ. ಸೊ ಇನ್ನಷ್ಟು ಚರ್ಚೆನ ನಾವು ಮಾಡ್ತಾ ಇದ್ದೀವಿ, ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್.
ಬೆಳಗಲಿ ಆತ್ಮಜ್ಯೋತಿ, ಇರಲಿ ಶುದ್ಧ ಭಕುತಿ, ನೆಲೆಸಲಿ ಸುಖ ಶಾಂತಿ. ನ್ಯೂಸ್ 24ನಲ್ಲಿ ದೀಪಾವಳಿ ಸಂಭ್ರಮಾಚರಣೆ. ನನಗಿಲ್ಲಿ ಬಂದು ಹೊಸರಲ್ಲಿ ಪ್ರಾಣೇಶ್ ತಿಂಡಿ ಆಯ್ತಾ ಅಂದ್ರು. ಇಲ್ಲ, ನನ್ನ ಕಜ್ಜಿ ಗಿಜ್ಜಿ ಏನೂ ಆಗಿಲ್ಲ. ಆನೆ ಪಟಾಕಿ, ಲಕ್ಷ್ಮಿ ಪಟಾಕಿ ಎಲ್ಲ ಬಿಟ್ಹಾಕಿ ಭಾರಿ ಸದ್ದಿನೊಂದಿಗೆ ಸಿಡಿಯಲಿದೆ ಹಾಸ್ಯ ಪಟಾಕಿ, ನಗೆ ಬಾಂಬ್. ವೀಕ್ಷಿಸಿ 12:15ಕ್ಕೆ. ಸೃಷ್ಟಿ ಟ್ರಾವೆಲ್ಸ್ ಮಾಲೀಕರಾದ ಆರ್ ರಾಜು ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ಇನ್ನಷ್ಟು ಸ್ವಾದಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೊಂದಿಗೆ ಹೊಸ ಹಾಲ್ಸ್, ತಂಪಿನ ಉಸಿರು. ನಾಡಿನ ಸಮಸ್ತ ಜನತೆಗೆ ಕಸ್ತೂರಿ ಟೀ ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನು ನಾಡಿನ ಜನತೆ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಬೆಳಕಿನ ಹಬ್ಬ ರಾಜ್ಯದ ಎಲ್ಲ ಮನೆಗಳಿಗೆ ಒಂದು ಬೆಳಕನ್ನು ಶಾಶ್ವತವಾಗಿ ಕೊಡೋದ್ರ ಮುಖಾಂತರ ಪ್ರತಿಯೊಂದು ಕುಟುಂಬವು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ರೈತ ಬಂಧುಗಳು ಕಳೆದ ವರ್ಷದಿಂದ ಬರಗಾಲದಿಂದ ಇವತ್ತೇನು ತೊಂದರೆಯಲ್ಲಿದ್ದಾರೆ, ಪ್ರಕೃತಿಯ ಒಂದು ಸಹಕಾರದಿಂದ ಎಲ್ಲ ಕುಟುಂಬಗಳು ಇವತ್ತು ಉತ್ತಮವಾದಂಥ ಬದುಕಿನ ಹಾದಿಯಲ್ಲಿ ಆ ಒಂದು ಬೆಳಕನ್ನು ಕಾಣಲಿ ಅಂತಕ್ಕಂಥ ಶುಭ ಹಾರೈಸ್ತೇನೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕ್ಕಳಿಗೆ, ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಪಟಾಕಿನ ಜಾಸ್ತಿ ಹೊಡಿಯೋಕೆ ಕಮ್ಮಿ ಹೊಡಿರಿ, ಹುಷಾರಾಗಿ ಹೊಡಿರಿ, ಹಬ್ಬನ ಚೆನ್ನಾಗಿ ಆಚರಿಸಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬ ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಯಾವಾಗಲೂ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ. ಈ ಸಲ ಲಕ್ಷ್ಮೀ ಹಾಡುಗಳ ಪೂಜೆ ಮಾಡೋಣ. ಲಕ್ಷ್ಮಿ ಹಾಡುಗಳನ್ನು ಕೇಳಿ ದಿವಾಳಿಗೆ. ಕಸ್ತೂರಿ ನ್ಯೂಸ್ 24ನ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಸ್ತೂರಿ ನ್ಯೂಸ್ 24ನ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನೆಗಳಲ್ಲಿ ಬೆಳಕನ್ನು ತರಲಿ ಅಂತ ಆಶಿಸ್ತೀನಿ. ದೀಪಾವಳಿ ತರಲಿ ಸುಖ ಸಂತೋಷದ ಹಾವಳಿ. ಸ್ವೀಟ್ ಪಾಯ್ಸನ್ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತೇ ಈ ಒಂದು ಸಬ್ಜೆಕ್ಟನ್ನು ನಾವು ಎತ್ಕೋತಾ ಇದ್ದೀವಿ. ಯಾಕೆಂತಂದರೆ ಇವತ್ತು ದೀಪಾವಳಿ ನಾಳಿಂದ ಏನು ಶುರುವಾಗ್ತಾ ಹೋಗುತ್ತೆ. ಸೊ ಸ್ವೀಟ್ಸ್ ಇಲ್ಲದೆ ದೀಪಾವಳಿ ಅಪೂರ್ಣ ಅಂತ ಎಲ್ಲರೂ ಭಾವಿಸ್ತಾರೆ. ಆದರೆ ಆ ಸ್ವೀಟ್ಸ್ ನಿರಂತರವಾಗಿ ನಮ್ಮನ್ನು ಆವರಿಸಿಕೊಳ್ಬಾರ್ದು, ಆ ಮೂಲಕ ನಮ್ಮ ಜೀವನದ ಪಯಣಕ್ಕೆ ನಾವೇ ಅಂತ್ಯ ಹಾಡಿಕೊಳ್ಳುವಂತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ದೃಢ ನಿರ್ಧಾರಕ್ಕೆ ಬರಲಿ ಅನ್ನುವಂಥ ಆಶಯದಿಂದ ಇವತ್ತು ಈ ಒಂದು ವಿಷಯವನ್ನು ಎತ್ಕೊಂಡಿದ್ದೇವೆ. ನಮ್ಮ ಚರ್ಚೆನ ಈಗ ಮುಂದುವರಿಸ್ತಾ ಇದ್ದೇವೆ. ರಘುವರೇ, ಈಗ ಆಲ್ರೆಡಿ ಒಂದು ಮುಂಚೆಲಾಗಿದ್ರೆ ಸ್ವೀಟ್ಸ್ ಅಂತಂದ್ರೆ ಕೆಲವು ಸ್ವೀಟ್ಸ್ ಅಂತ ಅಂದ್ರೆ ತೀರಾ ಈ ಕಣ್ಣಾಯಿಸಷ್ಟು ಸ್ವೀಟ್ಗಳು. ಒಂದು ಯಾವುದೋ ಒಂದು ಸ್ವೀಟ್ ಒಂದು ಶಾಪಿಗೆ ಹೋದ್ರೆ ಅಲ್ಲಿ ಯಾವ್ದು ತಗೋಬೇಕು, ಯಾವ್ದು ಬಿಡಬೇಕು, ಯಾವ್ದ್ರೊಳಗೆ ಏನು ಬರ್ತಿದೆ, ನಿಜವಾಗ್ಲೂ ಯಾವುದು ಹೆಲ್ತಿ ಒಳ್ಳೇದು, ಯಾವುದು ಒಳ್ಳೇದಲ್ಲ, ಇದು ಯಾವುದು ಗೊತ್ತಾಗಲ್ಲ. ನಾವು ಒಟ್ಟು ಕನ್ಫ್ಯೂಷನ್ ಅಲ್ಲೇ ವ್ಯಾಪಾರ ಮಾಡ್ಕೊಂಡು ಬಂದಿರ್ತೀವಿ. ಹೌದು. ಒಂದೇನಿದೆ, ಈ ವೈವಿಧ್ಯತೆಯನ್ನು ನೀವು ಹೇಳಿದಿರಲ್ಲ, ಅದು ಕೃತಕ ವೈವಿಧ್ಯತೆ, ಬಣ್ಣದಲ್ಲಿರುವ ವೈವಿಧ್ಯತೆ ಅಥವಾ ಫ್ಲೇವರ್ಲಿರುವ ವೈವಿಧ್ಯತೆ. ಅದೇ ಹೇಳ್ತಾರೆ, ನೀವು ಒಂದು ಬೇಕರಿಗೆ ಹೋದರೆ ವೈವಿಧ್ಯತೆ ಕಾಣ್ತದೆ. ಇದೆ, ಪಫ್ಸ್ ಇದೆ, ಕೇಕ್ ಇದೆ, ಪೇಸ್ಟ್ರಿ ಇದೆ, ಬೇರೆ ಬೇರೆ ಇದೆ. ಆದ್ರೆ ಮೂರೇ ಸಾಮಾನು: ಮೈದಾ, ಸಕ್ಕರೆ, ವನಸ್ಪತಿ. ವೈವಿಧ್ಯತೆ ಅಲ್ಲ, ಅದು ವೈವಿಧ್ಯತೆಯ ತೋರಾಣಿಕೆ ಅಷ್ಟೇ. ಅದು ಹಿಂದೆ ಸ್ವೀಟ್ಸ್ ಮಾಡೋದು ಅಂತ ಹೇಳಿ ನಮ್ಮಲ್ಲಿ 100 ಕಿಲೋಮೀಟರ್ ಒಂದು ತರದ ತಿಂಡಿ ಇದೆ ನಮ್ಮ ದೇಶದಲ್ಲಿ. ಆಹಾರ ವೈವಿಧ್ಯತೆ ನಮ್ಮ ದೇಶದಲ್ಲಿ. ಅದಕ್ಕೆ ಹೇಳ್ತಾರೆ, ಈ ಆಹಾರ ಪದ್ಧತಿ ಚೆನ್ನಾಗಿರ್ಬೇಕು ಅಂದ್ರೆ ಭಾರತೀಯ ಸಂಪ್ರದಾಯ, ಯುರೋಪಿಯನ್ನಿನ ಕಾನೂನು, ಇವೆರಡು ಒಟ್ಟಾಗಬೇಕು ಅಂತ. ಯಾಕಂದ್ರೆ ನಮ್ಮಲ್ಲಿ ಹಾಕೋ ಅರಿಶಿಣ ಅಲ್ಲಿ ಹಾಕೋ ಕಾನೂನು ಪದ್ಧತಿಗಳು. ಆಗ ಬಲಿಷ್ಠವಾದ ರಾಷ್ಟ್ರ ಆಗ್ತದೆ, ಆರೋಗ್ಯವಂತ ರಾಷ್ಟ್ರವನ್ನು ಸೃಷ್ಟಿ ಮಾಡೋಕೆ ಆಗ್ತದೆ. ಸೊ ಹಾಗಾಗಿ ಕಾಣತಕ್ಕ ತೋರಿಕೆ ವಾಟ್ ಸೀಮ್ಸ್ ಇಸ್ ನಾಟ್ ರಿಯಲ್. ಇಲ್ಲಿ ಭಾಳ ಅದು ನಾವು ತಿಳ್ಕೊಬೇಕು. ಸೊ ಈ ರೀತಿಯಾಗಿ ನಾವು ತೋರಾಣಿಕೆಗೆ ಬೇಕಾದಷ್ಟು ನಾವು ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವೋ, ಅದ್ರ ಒಳಗೆ ಹೋಗ್ತಾ ಹೋದರೆ ಎಲ್ಲ ನೋಡಿ, ಈಗ ಹೆಚ್ಚು ಇಡೀ ರಾಷ್ಟ್ರಗಳಲ್ಲಿ ನಾವು ಎಲ್ಲಿ ಅತಿ ಹೆಚ್ಚು ಕನ್ಸ್ಯೂಮ್ ಆಗ್ತಾ ಇರೋದು ಏನು? ನಮ್ಮಲ್ಲಿ ಸಕ್ಕರೆ.
ಎಣ್ಣೆ. ಅಲ್ಲಿ ನನಗಲ್ಲಿ ಕಾಡ್ತಾ ಇರೋದು ಸಣ್ಣ ಸಂಶಯ ಏನು ಅಂತ, ನಿಜವಾಗ್ಲೂ ನಾವೊಂದು ಶಾಪಿಗೆ ಹೋದಾಗ ನಮ್ಗೆ ನಿಜವಾಗ್ಲೂ ಒಂದು ಆ ಸ್ವೀಟ್ ಯಾವ್ದಿರುತ್ತೆ, ಯಾವ್ದೊಂದು ಪರ್ಟಿಕ್ಯುಲರ್ ಸ್ವೀಟ್ ಇಟ್ಕೊಂಡ್ರು ಕೂಡ ನಾನು ಯಾವ್ದ್ರಿಂದ ನಿಜವಾಗ್ಲೂ ಆಕರ್ಷಿತರಾಗ್ತೇನೆ ಅಂದ್ರೆ ಅದರ ಒಂದು ಟೆಕ್ಸ್ಚರ್ ಅಂತ ಆ ಥರದ್ದೇನು ಕರಿತೀವಿ, ಅಥವಾ ಅದರ ಸ್ವೀಟಿಗೆ ನಾವು ಮಾರು ಹೋಗ್ತೀವಿ, ಅಥವಾ ಕಲರಿಗೆ ನೇರವಾಗಿ ನಮ್ಗೆ ಹೋದ ಕೂಡಲೇ ನಾವು ಫಸ್ಟ್ ನಾನು ಅಲ್ಲಿ ಸರೆಂಡರ್ ಆಗ್ತೀನಿ. ಮೊದಲೇನು ಹೇಳ್ತಾರೆ, ಯುವರ್ ಐಸ್ ಬಿಫೋರ್ ಯು ಈಟ್ ಥ್ರೂ ಮೌತ್. ಕಣ್ಣು ತಿನ್ನುತ್ತೆ ಮೊದಲು. ಯಾವುದೇ ಒಂದು ಇದೆಲ್ಲ ನಾವು ಪ್ರಾಣಿಯ ಗುಣ, ಅದು ಮನುಷ್ಯ ಇದು ಏನು ಸಿವಿಲ್ ನಾಗರಿಕತೆ ಆಗಿದೆ ಅಂದ್ರೆ ಅವೆಲ್ಲ ಹೋಗೋಕ್ಕಾಗಲ್ಲ. ನೋಡಿದ ತಕ್ಷಣ ಇದು ಒಳ್ಳೇದಿರ್ಬೋದಾ ಕೆಟ್ಟದ್ದಿರ್ಬೋದಾ ಅಂತ. ಬಣ್ಣಗಳು ನಾನು ಮೊದಲೇ ಹೇಳಿದಾಗೆ ಪ್ರಕೃತಿಯಲ್ಲಿ ಬಣ್ಣಗಳ ಸಂಕೇತ ಏನು, ಆರೋಗ್ಯದ ಸಂಕೇತ. ಆದ್ರೆ ಇದು ಪೆಟ್ರೋಲಿಯಂ ಬೇಸ್ಡ್ ಬಣ್ಣಗಳು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಎಷ್ಟು ಜನಕ್ಕೆ ಇವತ್ತು ಜನಸಾಮಾನ್ಯರಿಗೆ ಈ ಬಣ್ಣ ಹಾಕಿದ ಜಿಲೇಬಿಲಿ ಇರೋ ಬಣ್ಣ ಮೆಟನಿಲ್ ಎಲ್ಲೋ ಅಥವಾ ಸನ್ಸೆಟ್ ಎಲ್ಲೋ ಪೆಟ್ರೋಲಲ್ಲಿ ಇರೋ ಕ್ರೂಡ್ ಆಯಿಲಲ್ಲಿ ಇರೋ ಬಣ್ಣ ಅಂತ ಯಾರಿಗೆ ಗೊತ್ತು? ಲ್ಯಾಬೊರೇಟರಿಯಲ್ಲಿ ಮಾಡಿರೋ ಸಿಂಥೆಟಿಕ್ ಬಣ್ಣ ಅಂತ ಯಾರಿಗೆ ಗೊತ್ತು? ಗೊತ್ತಿಲ್ಲ. ಆ ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ಅಲ್ಲಿ ಏನಾಗ್ತದೆ, ಒಂದು ಅದು ಆರೋಗ್ಯಕ್ಕೆ ಏನು ಹೇಳ್ತಾರೆ, ಒಂದು ಹೇಳ್ತಾರೆ ಈ ಮೆಡಿಸಿನಲ್ಲಿ ಹೇಳ್ತಾರೆ, ಇಫ್ ಯು ಕಾಂಟ್ ಹೀಲ್ ಡೋಂಟ್ ಹರ್ಟ್ ಅಂತ. ನೀವು ವಾಸಿ ಮಾಡಿ ನಿಮ್ಮನ್ನು ಉದ್ಧಾರ ಮಾಡದೇ ಇದ್ರುತ್ತೆ ಪರವಾಗಿಲ್ಲಪ್ಪ, ಹಾಳು ಮಾಡಬೇಡಿ ನಮ್ಮನ್ನ ಅಂತಕ್ಕಂಥದ್ದು. ಇಲ್ಲಿ ಈ ಬಣ್ಣಗಳು ನಮ್ಮನ್ನ ಓನೇ ಒಂದು ರುಚಿ ಬಂದು ದೇಹದಿಂದ ಡಾಕ್ಟರ್ ಹೇಳೋಂಗೆ ಹೊರಟು ಹೋದ್ರೂ ಪರವಾಗಿಲ್ಲ, ಹೊರಟು ಹೋಗಲ್ವೇ, ಇರ್ತವೆ. ಆಮೇಲೆ ಇವತ್ತು ಹೇಳ್ತಾರೆ ಎಲ್ಲ ಕ್ಯುಮ್ಯುಲೇಟಿವ್ ಪ್ರಾಬ್ಲಮ್ಸ್ ನೆನ್ನೆ ಮೊನ್ನೆ ಬರ್ತಕ್ಕಂಥದ್ದಲ್ಲ. ಮತ್ತೆ ಇವತ್ತು ಬಣ್ಣಗಳ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಒಂದು ಕುತೂಹಲಕರ ವಿಚಾರ ಕೂಡ ಹೌದು. ಈಗ ಡಾಕ್ಟರ್ ಅನಂತರವ್ರು ಏನಂತಂದ್ರೆ, ಈಗ ಸ್ವೀಟ್ಸ್ ಬಹಳಷ್ಟು ಸ್ವೀಟ್ಸ್ ಏನಿರ್ತದೆ, ಒಂದಕ್ಕೆ ಅಡಿಕ್ಟ್ ಆದ್ರೆ ಅದೇ ತಿನ್ಬೇಕು ಅಂತ ಅನಿಸ್ತಾ ಹೋಗುತ್ತೆ. ಮುಖ್ಯವಾಗಿ ಮಕ್ಕಳಿಗೆ ನಾನು ಹೇಳ್ತಿರೋದು. ಯಾಕಂದ್ರೆ ಮಕ್ಕಳಲ್ಲಿ ಏನು ಅಂತಂದ್ರೆ ಯಾವುದೋ ಒಂದು ಇಷ್ಟವಾದಂತ ಒಂದು ಸ್ವೀಟ್ ಅವ್ರಿಗೆ ಇಷ್ಟ ಆಗುತ್ತೆ ಆದ್ರೆ ಮನೆಯಲ್ಲಿ, ಆದ್ರೆ ಹೊರಗಿನ ಯಾವುದೋ ಒಂದು ವಸ್ತು ಇಷ್ಟ ಆಗೋದು, ಅದು ಸ್ವೀಟ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಬೇರೆ ಒಂದಿರ್ಬೋದು, ಅದ್ರೊಳಗೆ ನಮ್ಮನ್ನ ಅದಕ್ಕೆ ಅಡಿಕ್ಟ್ ಮಾಡೋದು. ಅಂದ್ರೆ ಅದು ಸ್ವಲ್ಪ ಹಾರ್ಡ್ ವರ್ಡ್ ಇರ್ಬೋದು ಇದು, ಬಟ್ ದಿನನೂ ಅದೇ ಬೇಕು ನನಗೆ, ಅದು ಬಿಟ್ರೆ ಆ ಸ್ವೀಟ್ ಬಿಟ್ರೆ ನಂಗೆ ಬೇರೆ ಆಗಲ್ಲ, ಅದು ಆ ಐಟಮ್ ಬಿಟ್ರೆ ನಮ್ಗೆ ಬೇರೆ ಆಗಲ್ಲ, ಇದೇ ಬೇಕು ಅನ್ನೋದೊಂದು ನಮ್ಮ ದೇಹ, ನಮ್ಮ ಮನಸ್ಸು ಹಪಾಪಿ ಇತರಕ್ಕೆ ಒಳಗಾಗತ್ತಲ್ಲ. ಅದಕ್ಕೇನಾದ್ರೂ ಅದ್ರೊಳಗೆ ಏನಾದರೂ ಕೆಮಿಕಲ್ ಆ್ಯಡ್ ಮಾಡೋ ಸಾಧ್ಯತೆಗಳಿದೆಯಾ ಸರ್? ಈಗ ನಾವು ಫುಡ್ ಅಡಿಟಿವ್ಸ್ ಅಥವಾ ಫುಡ್ ಕಲರ್ಸ್ ಅಥವಾ ಫುಡ್ ಫ್ಲೇವರಿಂಗ್ ಏಜೆಂಟ್ಸ್ ಬಗ್ಗೆ ಮಾತಾಡಿದ್ರೆ, ಅಡಿಕ್ಷನ್ ಅನ್ನೋದು ಬಹಳ ಒಂದು ದೊಡ್ಡ ಪದ ಅಂತ ಇದೆ ನೀವು ಹೇಳಿದಾಗೆ. ಯಾಕಂದರೆ ಸಾಧಾರಣ ಇದು ಒಂದು ಮನಸ್ಸಿನ ಒಂದು ದೌರ್ಬಲ್ಯತೆ. ಆದರೆ ಈ ಫುಡ್ ಅಡಿಟಿವ್ಸ್ ಆಗಲಿ ಫುಡ್ ಕಲರ್ಸ್ ಆಗಲಿ ನಾವು ತಗೊಂಡಾಗ ಅಡಿಕ್ಷನ್ ಇದೆ ಅಥವಾ ಅಡಿಕ್ಟಿವ್ ಪ್ರಾಪರ್ಟೀಸ್ ಇದೆ ಅನ್ನೋದು ಯಾವುದೇ ರೀತಿಯಲ್ಲಿ ಒಂದು ಪ್ರಮಾಣೀಕರಿಸದ ಒಂದು ಮಾಹಿತಿ ಅಲ್ಲ. ಆದರೆ ಮನಸ್ಸಿನ ಒಂದು ದೌರ್ಬಲ್ಯತೆ ಮತ್ತೆ ಒಂದು ಅಲ್ಲ ಇರುತ್ತೆ. ಯಾಕೆಂದ್ರೆ ನೀವು ಹೇಳೋದನ್ನು ಸಂಪೂರ್ಣ ಒಪ್ಕೊಳ್ಳಲ್ಲ. ಬಿಕಾಸ್ ನಾವು ಈಗ ಬರ್ಗರ್ ಪಿಜ್ಜಾ ಸಂಸ್ಕೃತಿಯಲ್ಲಿ ಇದೀವಿ. ಸೊ ಅವ್ರು ಯಾರು ದೋಸೆ ತಿನ್ನೋಕೋ ಅಥವಾ ಒಂದು ಇಡ್ಲಿ ತಿನ್ನೋಕೋ ಇಷ್ಟಪಡಲ್ಲ. ಸೊ ಅವರಿಗೆ ಆ ಪಿಜ್ಜಾನೇ ಬೇಕು ಅಥವಾ ಬರ್ಗರೇ ಬೇಕು. ಪರ್ಟಿಕ್ಯುಲರ್ ಕಂಪನಿಯ ಒಂದು ಪ್ರಾಡಕ್ಟ್ ಅನ್ನು ಕೂಡ ಇಷ್ಟಪಡೋರು ಇದ್ದಾರೆ, ಅದೇ ಬೇಕು ಅಂತ ಹೊರಡೋರು ಕೂಡ ಇದ್ದಾರೆ ಇಂದಿನ ಯಂಗ್ ಜನರೇಷನ್ ನಲ್ಲಿ. ಸೊ ಹಾಗಿದ್ದ ನಾನು ಹೇಳ್ತಿರೋದು, ಇದು ನಮ್ಮ ಕಲ್ಚರ್ ಇಂದ ಪೂರ್ತಿ ಹೊರ ಕಲ್ಚರ್ಗೆ ನಾವು ಶರಣಾಗ್ತೀವಿ ಅಂತಂದ್ರೆ ಅದು ನಮ್ಮನ್ನು ಯಾವುದೋ ರೀತಿಯಲ್ಲಿ ಸೆಳ್ಕೊಂಡಿರ್ಬೇಕಲ್ವ ಅಂತ. ಹೌದು, ಮುಖ್ಯವಾಗಿ ಸೆಳೆತ ಅಂತ ಹೇಳಿದ್ರೆ ನಮ್ಮ ಕೆಲಸ ಕಡಿಮೆ. ನಾನು ಇವತ್ತು ಯಾವುದೇ ಒಂದು ಪಿಜ್ಜಾ ಹೋಗ್ಬೋದು ಅಥವಾ ನಾನು ಯಾವುದೇ ಒಂದು ರೆಸ್ಟೋರೆಂಟಿಗೆ ಹೋಗ್ಬೋದು, ನನ್ನ ಕೆಲಸ ಕಡಿಮೆ. ಇವತ್ತು ನೀವು ಯಾವುದೇ ಒಂದು ಸೂಪರ್ ಮಾರ್ಟಿಗೆ ಹೋಗಿ ನಿಮಗೆ ಒಂದು ಸಾಂಬಾರು ತಯಾರಿಸೋಕ್ಕೆ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳು ಒಂದು ಕವರಲ್ಲಿ ಹಾಕಿ ರೆಡಿ ಮಾಡಿಕೊಟ್ಟಿರ್ತಾರೆ ನೀವು, ತರಕಾರಿಯಿಂದ ಹಿಡಿದು. ಸೊ ಹಾಗಾಗಿ ಏನಾಗುತ್ತೆ, ಈಗ ನಾವೊಂದು ಕಮರ್ಷಿಯಲ್ ವರ್ಲ್ಡಲ್ಲಿದ್ದೇವೆ, ವೆರಿ ಬ್ಯುಸಿ ವರ್ಲ್ಡ್. 12 ಗಂಟೆ ಕೆಲಸ ಮಾಡಿದ್ರು ಸಾಲದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ಅಂಥ ಟೈಮಲ್ಲಿ ನಿಮಗೆ ಈಸಿಯಾಗಿ ಫುಡ್ ದೊರಕುವಂಥದ್ದು ಒಂದು. ಇನ್ನೊಂದು, ನೀವು ಇಂಥ ಒಂದು ವಾತಾವರಣದಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಹೆಚ್ಚು ಒಟ್ಟೊಟ್ಟು ಜನ ಹೋಗಿ ತಿನ್ನುವಂಥ ಈ ಪರಿಪಾಠ ಈಗ ಬಂದ್ಬಿಟ್ಟಿದೆ. ಆಯ್ತಾ, ಅದಕ್ಕೆ ನಾವು ಸೋಷಿಯಲೈಸೇಷನ್ ಅಂತ ಒಂದು ಒಳ್ಳೆ ಹೆಸರು ಕೊಟ್ಟು, ಮತ್ತು ವೀಕೆಂಡ್ ಕಲ್ಚರ್ ಅಂತ ಹೇಳಿ ಒಳ್ಳೆ ಹೆಸರು ಕೊಟ್ಟು ನಾವು ಅದನ್ನು ಕಾರ್ಪೊರೇಟ್ ಕಲ್ಚರ್ ಅಂತ ಮಾಡಿಬಿಟ್ಟಿದ್ದೇವೆ. ಬಟ್ ನೀವು ಇವತ್ತಿಗೂ ಕೆಲವು ಮನೆಗಳಲ್ಲಿ ಈ ಪರಿಪಾಠ ಅವರು ಬೆಳೆಯೋಕ್ಕೆ ಬಿಡೋದೇ ಇಲ್ಲ. ಕಾರಣ ಇಷ್ಟೇ, ಯಾಕಂದರೆ ನೀವು ಜನ ಒಟ್ಟೊಟ್ಟಿಗೆ ಇದ್ದಾಗ ಈ ರೀತಿಯಾದ ಒಂದು ಅಭ್ಯಾಸ, ಅಲ್ಲಿ ನಿಮ್ಗೊಂದು ಕಂಫರ್ಟ್ ಇರುತ್ತೆ. ನೀವು ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋಗ್ಬೋದು, ಅವ್ರೊಂದು ಕಂಫರ್ಟ್ ಆಫರ್ ಮಾಡ್ತಾರೆ. ಯಾಕೆಂದರೆ ಇದು ಅವರ ಸರ್ವಿಸ್ ಡೆಲಿವರಿ, ಒಂದು ಕಂಫರ್ಟ್ ಆಫರ್ ಮಾಡ್ತಾರೆ. ನಿಮಗೆ ಮಾಡುವಂಥ ಏನು ಕೆಲಸ ಇರೋದಿಲ್ಲ, ನಿಮಗೆ ಅಲ್ಲಿಂದ ಮಾಡಬೇಕಾಗಿರೋದು ಒಂದೇ, ಮನೆಗೆ ಹೋಗಿ ಮಲಗುವಂಥದ್ದು. ಸೊ ಈ ರೀತಿಯಾದ ಒಂದು ಕಲ್ಚರ್ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಸೊ ನೀವು ಹೇಳಿದಾಗೆ ನಾವೊಂದು ಬೇರೆ ಒಂದು ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೇವೆ, ನೋ ಡೌಟ್.
ಆದರೆ ಈ ಎಲ್ಲ ಕೆಮಿಕಲ್ಸಿಂದ ಈ ರೀತಿ ಆಗಬಹುದು ಅಥವಾ ಒಂದು ಅಡಿಕ್ಷನ್ ಆಗ್ಬೋದು ಅನ್ನೋದಕ್ಕೆ ಒಂದು ವೈಜ್ಞಾನಿಕವಾಗಿ ಒಂದು ಮಾಹಿತಿ ಯಾವುದು ಕೂಡ ಇಲ್ಲ, ಇನ್ನು ಕೂಡ ಅಪ್ಡೇಟ್ ಆಗ್ಬೇಕಾಗಿದೆ, ಪರಿಶೋಧನೆ ನಡಿಬೇಕು. ರಘುವರೆ, ಈಗ ನಾವು ಫಸ್ಟ್ ಸ್ವೀಟ್ ಬಗ್ಗೆನೇ ಮಾತಾಡ್ತಾ ಇದ್ವಿ, ಮತ್ತೆ ಕಲರ್ ಬಗ್ಗೆನೂ ಕೂಡ. ಸೊ ಅಂತಾರಾಷ್ಟ್ರೀಯ ಮಾನದಂಡ ಅದಕ್ಕಿದೆ. ಯಾವ್ಯಾವ ಈ ಒಂದ್ ವೇಳೆ ಕೆಮಿಕಲ್ ಕೆಲವು ಬ್ಯಾಂಡ್ ಈಗ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ, ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಯ ಕಾನೂನಿನ ಒಂದು ವೈಫಲ್ಯತೆ, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅದು ಕಾರಣ ಆಗಿರ್ಬೋದು. ಆದ್ರೆ ಇಂತಿಂತ ಒಂದು ಕಲರ್ನ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಬಳಸೋದಿದ್ರೆ ಅದಕ್ಕೆಲ್ಲ ಯಾವ ಒಂದು ಮಾನದಂಡ ಏನಿದೆ ಅಂತ. ಅದಕ್ಕಿಂತ ಮೊದಲು ಒಂದು ಸಣ್ಣ ನಿಮ್ಮ ಮೊದಲ ಚರ್ಚೆಗೆ ಈಗ ಹೇಳ್ತಾರೆ ನಾವು ಯಾಕೆ ಅದು ಯಾವುದೋ ಒಂದು ಕಾರ್ಟೂನ್ ನೋಡಿದ್ದೆ, ಮಗು ಹೇಳುತ್ತೆ ರಾಗಿ ಮುದ್ದೆ ತಟ್ಟೆಯಲ್ಲಿ ಇಟ್ಕೊಂಡು ಸಚಿನ್ ತೆಂಡೂಲ್ಕರ್ ತಿಂದ್ರೆ ತಿಂತೀನಿ ಅಂತ. ಅಂದ್ರೆ ಮಾರುಕಟ್ಟೆ ಮತ್ತು ಇದೆಯಲ್ಲ, ಅದು ಪವರ್ಫುಲ್ ಇಂಪ್ಯಾಕ್ಟ್ ಇದೆ, ನಾವೇನು ಬಯಸ್ತೀವೋ ತಿಂತೀವೋ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಡಾಕ್ಟರ್ ಹೇಳಿದ್ದಕ್ಕೆ ನೋಡಿ ಹೇಳ್ತಾರೆ, ಒಂದು ಆರೋಗ್ಯ ಕುಟುಂಬ ಅಂತ ಹೇಳಿದ್ರೆ ವಾರಕ್ಕೆ 20 ಗಂಟೆ ಅಡಿಗೆಯಲ್ಲಿ ಕಾಲ ಕಳಿಬೇಕು ಅಂತ, 20 hours ಸ್ಪೆಂಟ್ ಆನ್ ಕುಕಿಂಗ್ ಅಂತ. ಇದು ನಾವಿಲ್ಲಿ ಅರ್ಜೆಂಟ್ ಸಂಸ್ಕೃತಿ ಇದೆಯಲ್ಲ, ಅದು ನಮ್ಮನ್ನು ಕೆಡಿಸಿದೆ. ಸೊ ಇನ್ನೊಂದು, ಈಗ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯವರು ಒಂದು ಸ್ಟಡಿ ಮಾಡಿ ಒಂದು ಪುಸ್ತಕ ತಿಂದರೆ ಈಟಿಂಗ್ ಔಟ್ ಅಂತ ಹೇಳ್ಬಿಟ್ಟು. ಇನ್ನು ಮುಂದೆ ಈಗ ಅಮೆರಿಕಾದಲ್ಲಿ ಎಷ್ಟೋ ಮನೆಗಳಲ್ಲಿ ಅಡಿಗೆ ಮನೆ ಇಲ್ಲ, ಹೌಸ್ ವಿತೌಟ್ ಕಿಚನ್. ಆದರೆ 60% ಖಾಲಿ ಇದೆ. ಊಟಕ್ಕೆ $4,000 ಖರ್ಚು ಮಾಡಿದರೆ ಔಷಧಿಗೆ $8,000 ಖರ್ಚು ಮಾಡ್ತಾರೆ. ಡಬಲ್ ಫಾರ್ ಡ್ರಗ್ಸ್ ದೆನ್ ಫಾರ್ ಫುಡ್. ಸೊ ಅಂದ್ರೆ ಈಗ ಪ್ರಸ್ತುತ ಕಾಲಘಟ್ಟದಲ್ಲಿ ನಮ್ಮ ಈಗಿನ ಸಂಸ್ಕೃತಿ, ಈಗ ಸ್ವೀಟ್ಸ್ ಸಂಸ್ಕೃತಿಯನ್ನ ತಗೊಂಡ್ರು ಕೂಡ ಬಹುಶಃ ಇದು ಬಹಳ ದೂರ ಏನಿಲ್ಲ ಈ ಕಾಲಕ್ಕೆ ನಾವು ಹೋಗೋದಕ್ಕೆ. ಖಂಡಿತವಾಗಿ ಇವತ್ತು 15% ಡಯಾಬಿಟಿಸ್ ಇದೆ. ಯಾರ ಮನೆಯಲ್ಲಿ ಡಯಾಬಿಟಿಸ್ ಇಲ್ಲ? ನಾವು ಸಕ್ಕರೆ ಮತ್ತೆ ಕೊಬ್ಬಿನ ವಿಚಾರದವಾಗಿ ನೋಡಿ, ಒಂದು ಹೇಳ್ತಾರೆ ಬಣ್ಣದ ಜಗತ್ತು ಹೌದು ಇಲ್ಲ ಅಂತಲ್ಲ, ಆದ್ರೆ ಇದು ಸಕ್ಕರೆ ಪದಾರ್ಥ ಆಗಿದ್ರೆ ಒಬ್ಬ ಮನುಷ್ಯನಿಗೆ 25 ಗ್ರಾಮ್ ಸಕ್ಕರೆ ಬೇಕಾಗಿರೋದು. ನಾವು ತಿನ್ನೋ ಸಕ್ಕರೆ ಬಹಳ ಜಾಸ್ತಿ ತಿಂತಾ ಇದೀವಿ, ಅಷ್ಟು ಬೇಕಾಗಿಲ್ಲ. ಎರಡನೇದು ಇವನ್ ಸಕ್ಕರೆ ಬದಲು ಬೇರೆದನ್ನು ಕೂಡ ರಾಸಾಯನಿಕ ಬಳಕೆ ಮಾಡ್ತಾರಲ್ಲ, ಅದು ಇನ್ನೂ ತಪ್ಪು. ಈಗ ಒಂದು ಹೇಳ್ತಾರೆ, ಈ ಇಂಡಸ್ಟ್ರಿಯಲ್ಲಿ ಒಂದು ಏನು ಪ್ರಾಬ್ಲಮ್ ಅಂತ ಗೊತ್ತಾ, ಮೊದಲು ಒಂದು ತಪ್ಪು ಮಾಡೋದಂತೆ. ಈ ಹೇಳೋದು ಫಸ್ಟು ಬಣ್ಣ ಹಾಕೋದು, ಬಣ್ಣ ಹಾಕಿದಾಗ ಬಣ್ಣ ಹಾಕಿ ಮಾರೋದು, ಬಣ್ಣದ ಮೇಲೆ ಮಾರೋದು. ಆಮೇಲೆ ಬಣ್ಣ ಯಾವಾಗ ಈ ತರ ಎಲ್ಲ ಚರ್ಚೆಗಳಾಗಿ ಗೊತ್ತಾಯ್ತೋ, ಇದರಲ್ಲಿ ಬಣ್ಣ ಇಲ್ಲ ಅಂತ ಹೇಳಿ ಮತ್ತೆ ಜಾಸ್ತಿ ಮಾರೋದು. ಎರಡನ್ನೂ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಸಂಸ್ಕೃತಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಬಣ್ಣಗಳ ಬಗ್ಗೆ ಸೀರಿಯಸ್ ಚರ್ಚೆ ಆಗ್ತಿದೆ. 2008ರಲ್ಲಿ ಸೌಥಂಪ್ಟನ್ ಯೂನಿವರ್ಸಿಟಿ ಅಂತ ಹೇಳಿ ಇಂಗ್ಲೆಂಡಲ್ಲಿ ಒಂದು ದೊಡ್ಡ ಸ್ಟಡಿ ಮಾಡ್ತು. ಮಕ್ಕಳ ಮೇಲೆ ಆಟಿಸಮ್ ಬರ್ತದೆ, ಹೈಪರ್ ಆಕ್ಟಿವಿಟಿ, ಮಕ್ಕಳು ಬಹಳ ಇದಿರ್ತದೆ, ಒಂದು ಕೂತಲ್ಲಿ ನಿಂತಲ್ಲಿ ನಿಲ್ಲೋದಿಲ್ಲ, ಇಂಥ ಒಂದು ಬಿಹೇವಿಯರ್ಗೆ ಬಣ್ಣಗಳು ಕಾರಣ ಅಂತ ಒಂದು ರಿಪೋರ್ಟ್ ಬಂತು. ಅದು ಲ್ಯಾನ್ಸೆಟ್ ಅಂತ ಇಂಗ್ಲೆಂಡಿಂದ ಬಹಳ ದೊಡ್ಡ ಹೆಸರಾಂತ ವೈದ್ಯಕೀಯ ಪತ್ರಿಕೆ, ಅದರಲ್ಲಿ ಪಬ್ಲಿಷ್ ಆಯಿತು. ತಕ್ಷಣ ಇಂಗ್ಲೆಂಡು ಏನು ಮಾಡ್ತು, ಯುರೋಪಿಯನ್ ಯೂನಿಯನ್, ಇಂಗ್ಲೆಂಡ್ ಮಾತ್ರ, ಇಡೀ ಯುರೋಪಿಯನ್ ಯೂನಿಯನ್ನು ಒಂದು ಆ್ಯಕ್ಷನ್ ತಗೊಳ್ತು. ಎಲ್ಲಿ ಬಣ್ಣ ಹಾಕ್ತಿರೋ ಆ ಆಹಾರದ ಮೇಲೆ ಸಿಗರೆಟಲ್ಲಿ ಹೆಂಗೆ ವಾರ್ನಿಂಗ್ ಇರ್ತದೋ ಅದೇ ಥರ ವಾರ್ನಿಂಗ್ ಹಾಕಬೇಕು. ಇಟ್ ಮೇ ಹ್ಯಾವ್ ಅಡ್ವರ್ಸ್ ಇಫೆಕ್ಟ್ ಆನ್ ಅಟೆನ್ಷನ್ ಅಂಡ್ ಆಕ್ಟಿವಿಟಿ ಇನ್ ಚಿಲ್ಡ್ರನ್ ಅಂತ ವಾರ್ನಿಂಗ್ ಹಾಕಬೇಕು. ಅಂದ್ರೆ ಈಗ ಒಟ್ಟು ನೀವು ಹೇಳ್ತಾ ಇರೋ ರೀತಿಯನ್ನ ನೋಡಿದ್ರೆ, ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲರ್ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಕೂಡ ಈ ಒಂದು ಸ್ವೀಟ್ಸಿನ ಬಗ್ಗೆ ಆಗಿರ್ಬೋದು, ಅಂದ್ರೆ ಫಸ್ಟ್ ಮಕ್ಕಳ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುವಂತದ್ದು, ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡು ಈ ರೀತಿಯ ಚರ್ಚೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಖಂಡಿತ. ಮತ್ತೆ ಬಣ್ಣಗಳು ನೋಡಿ ಇಲ್ಲಿ ಏನಾಗ್ತಿದೆ, ಮೊದಲನೇದು ನ್ಯಾಚುರಲ್. ಈಗ ಹಾಗಾಗಿ ಇನ್ನೊಂದು ನೋಡಿ, ಈ ಚರ್ಚೆಗಳಿಂದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಬೇರೆದು ಯುರೋಪಲ್ಲಿ ಈ ಚರ್ಚೆ ಯಾವಾಗ 2008 ಶುರು ಆಯ್ತೋ, 2-3 ಸೂಪರ್ ಮಾರ್ಕೆಟ್ಗಳು, ಟೆಸ್ಕೋ ಅಂತ ಹೇಳಿ, ಅವ್ರು ಹೇಳಿದ್ರು ನಾವು ಬಣ್ಣ ಇರೋ ವಸ್ತುನ ಮಾರಲ್ಲ ಅಂತ ವಾರ್ನಿಂಗ್ ಕೊಟ್ಬಿಟ್ರು. ಬೋಲ್ಡ್ ಡಿಕ್ಲೇರ್ ಮಾಡಿದ್ರು. ಕೆಲವು ಸಾರಿ ಒಳ್ಳೇದೇನಾಗುತ್ತೆ ಅಂತ ಹೇಳಿದ್ರೆ, ಕಾನೂನು ಎಲ್ಲ ಬರಬೇಕು ಅಂತ ಇದೆ, ಇಲ್ಲ ಅಂತಲ್ಲ, ಆದ್ರೆ ಒಂದು ಚರ್ನಿಂಗ್ ಆಗ್ಬೇಕು, ಇಲ್ಲಿ ಮಂಥನ ಆಗಬೇಕು. ಈಗ ನೋಡಿ, GM ಫುಡ್ ಬಗ್ಗೆ ಒಳ್ಳೇದೋ ಕೆಟ್ಟದ್ದೋ, GM ಫುಡ್ ಬಗ್ಗೆ ಯುರೋಪಲ್ಲಿ ಯಾವಾಗ ಹೆಚ್ಚು ಚರ್ಚೆ ಆಯಿತೋ, ಎಲ್ಲ ಸೂಪರ್ ಮಾರ್ಕೆಟ್ಗಳು ಅವರು ಹೇಳಿದ್ರು ನಮ್ಮ ಅಂಗಡಿಯಲ್ಲಿ GM ಮಾರಲ್ಲ ಅಂತ. ಅದ್ರ ಚರ್ಚೆ ಬೇರೆ ವಿಚಾರ. ಆದ್ರೆ ಒಟ್ಟು ಏನಂದ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಕಡಿಮೆ. ಯಾಕಂದ್ರೆ ನಾವು ನೋಡಿ, ಈಗ ಯಾವ್ದೋ ಒಂದು ಕಾಲಘಟ್ಟ ಬಂತು, ನಾವು ಚರ್ಚೆ ಮಾಡ್ತೀವಿ, ಆಮೇಲೆ ಈಗ ಚರ್ಚೆನ ನೋಡ್ತಿದ್ದ ವ್ಯೂವರ್ಸ್ ಕೂಡ ಇನ್ನೊಂದು 2 ತಾಸು ಬಿಟ್ಟು ಅದನ್ನು ಮರಿಬಹುದು. ಖಂಡಿತ. ಬಟ್ ಹಾಗಾಗಬಾರ್ದು. ಅಂದ್ರೆ ಅದ್ರ ಬಗ್ಗೆ ಇವತ್ತೇನು ಕೇಳಿದೀವಿ, ನಾವು ನೋಡ್ತಾ ಇದೀವಿ, ಅದು ಅಟ್ಲೀಸ್ಟ್ ಚಿಂತನ ಮಂಥನಕ್ಕೆ ಅದು ಗ್ರಾಸ್ ಮಾಡಿಕೊಡ್ಬೇಕು. ರಘುವರೆ, ಮತ್ತೆ ನಾನು ಚರ್ಚೆನ ಮುಂದುವರಿಸ್ತೇನೆ. ವೀಕ್ಷಕರೇ, ನಮ್ಮ ವಿಶೇಷ ಚರ್ಚೆ ಮುಂದುವರಿಯುತ್ತೆ. ಸ್ವೀಟ್ ಪಾಯ್ಸನ್, ಅದಕ್ಕೂ ಮುಂಚೆ ಒಂದು ಬ್ರೇಕ್. ಸೃಷ್ಟಿ ಟ್ರಾವೆಲ್ಸ್ ಮಾಲೀಕರಾದ ಆರ್ ರಾಜು ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. Shiveringa
ಈಗ ಇನ್ನಷ್ಟು ಸ್ವಾದಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೊಂದಿಗೆ ಹೊಸ ಹಾಲ್ಸ್ ತಂಪಿನ ಉಸಿರು. ಬೆಳಗಲಿ ಆತ್ಮಜ್ಯೋತಿ, ಇರಲಿ ಶುದ್ಧ ಭಕುತಿ, ನೆಲೆಸಲಿ ಸುಖ ಶಾಂತಿ. ನ್ಯೂಸ್ 24ನಲ್ಲಿ ದೀಪಾವಳಿ ಸಂಭ್ರಮಾಚರಣೆ. ನನಗಿಲ್ಲಿ ಬಂದು ಹೊಸರಲ್ಲಿ ಪ್ರಾಣೇಶ್ ತಿಂಡಿ ಆಯ್ತಾ ಅಂದ್ರು, ಇಲ್ಲ ನನ್ನ ಕಜ್ಜಿ ಗಿಜ್ಜಿ ಏನೂ ಆಗಿಲ್ಲ. ಆನೆ ಪಟಾಕಿ, ಲಕ್ಷ್ಮಿ ಪಟಾಕಿ ಎಲ್ಲ ಬಿಟ್ಹಾಕಿ ಭಾರಿ ಸದ್ದಿನೊಂದಿಗೆ ಸಿಡಿಯಲಿದೆ ಹಾಸ್ಯ ಪಟಾಕಿ ನಗೆ ಬಾಂಬ್. ವೀಕ್ಷಿಸಿ 12:15ಕ್ಕೆ. ಸೃಷ್ಟಿ ಟ್ರಾವೆಲ್ಸ್ ಮಾಲೀಕರಾದ ಆರ್ ರಾಜು ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೀಗ ಪರಿಚಯಿಸಲಾಗುತ್ತಿದೆ ವಿ ಗಾರ್ಡ್ ಇಂಡಕ್ಷನ್ ಕುಕ್ ಟಾಪ್. ಇದರೊಂದಿಗೆ 2590 ರೂಪಾಯಿ ಮೌಲ್ಯದ ಕುಕ್ವೇರ್ಗಳು ಉಚಿತ. ವಿ ಗಾರ್ಡ್ ಇಂಡಕ್ಷನ್ ಕುಕ್ ಟಾಪ್, ಅಡುಗೆ ಮಾಡಲು ಆಕರ್ಷಕ ಹೊಸ ವಿಧಾನ. ನಾಡಿನ ಸಮಸ್ತ ಜನತೆಗೆ ರಾಯಲ್ ಗೋಲ್ಡ್ ಟೀ ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಪಟಾಕಿ ಸಿಡಿದು ಮೈಗೆ ಬೆಂಕಿ ತಾಕಿದ್ರೆ ತಣ್ಣೀರಿನಿಂದ ಸ್ವಚ್ಛಗೊಳಿಸಿ. ಇದು ಉರಿಯ ತೀವ್ರತೆಯನ್ನ ನಿವಾರಿಸುತ್ತೆ. ರಾಶಿ ರಾಶಿ ಪಟಾಕಿಗಳನ್ನ ತರುವಾಗ ಬರ್ನಲ್ ಮೊದಲಾದ ಔಷಧಿಗಳನ್ನ ತರೋದಕ್ಕೆ ಮರಿಬೇಡಿ. ದೀಪಾವಳಿ ಸಡಗರದ ಜೊತೆ ಹತ್ತಿರದ ವೈದ್ಯರ, ಕಣ್ಣು ಮತ್ತು ಇತರೆ ಆಸ್ಪತ್ರೆಗಳ ಸಂಪರ್ಕ ಸಂಖ್ಯೆಗಳನ್ನ ಇಟ್ಕೊಂಡಿದ್ರೆ ಒಳಿತು. ಬೆಂಕಿ ಅವಘಡ ಸಂಭವಿಸಿದ್ರೆ ಅಗ್ನಿಶಾಮಕ ದಳಕ್ಕೆ 101 ಹಾಗೆ ಆಂಬ್ಯುಲೆನ್ಸ್ ಸಂಖ್ಯೆ 108 ನೆನ್ಪಿರ್ಲಿ. ಕಿವಿಗಡ ಚಿಕ್ಕುವ ಮತಾಪು, ಸಿಡಿಮದ್ದುಗಳನ್ನ ಸುಡ್ಲೇಬೇಡಿ. ಇದು ನಿಮ್ಗೂ ಉತ್ತಮ, ನಿಮ್ಮ ಆರೋಗ್ಯಕ್ಕೂ ಉತ್ತಮ, ನೆರೆಹೊರೆಯ ಪರಿಸರಕ್ಕಂತೂ ಸರ್ವೋತ್ತಮ. ಸ್ವೀಟ್ ಪಾಯ್ಸನ್ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ ವೀಕ್ಷಕರೇ. ನಮ್ಮ ಚರ್ಚೆಯನ್ನು ಈಗ ಮುಂದುವರ್ಸ್ತಾ ಇದ್ವಿ. ಈಗ ಅನಂತರ ಅವರೇ, ನಿಮ್ಮ ಸರ್ವಿಸಲ್ಲಿ ಅಥವಾ ಇತ್ತೀಚಿನ ಒಂದು ವಿಶ್ಲೇಷಣೆಯಲ್ಲಿ ದಾಖಲಾಗಿರುವಂತಹ ನೀವು ಅಟೆಂಡ್ ಮಾಡುವಂಥ ಕೇಸುಗಳನ್ನು ನೋಡಿದಾಗ ಈ ಒಟ್ಟು ವಿದ್ಯಮಾನ ಸ್ವೀಟನ್ನು ಜಾಸ್ತಿ ಮಕ್ಕಳು ಸೇವಿಸುವಂಥದ್ದಿರ್ಬೋದು, ಅಥವಾ ಈ ರೀತಿ ಅದರೊಳಗೆ ಕೆಮಿಕಲ್ ಮಿಕ್ಸ್ ಆಗಿ ಅವರ ದೇಹದ ಮೇಲೆ ಎಫೆಕ್ಟ್ ಆಗಿರುವಂಥದ್ದಿರ್ಬೋದು. ಸೊ ಇದನ್ನು ನೀವು ಯಾವ ರೀತಿ ಒಂದು ವಿಶ್ಲೇಷಣೆ ಮಾಡಿದಿರಿ? ಯಾವ ರೀತಿ ನಿಮ್ಮ ಹತ್ರ ಕೇಸ್ಗಳು ಬಂದಿದ್ದಾವೆ ಅಂತ ನೋಡಿ. ಮುಖ್ಯವಾಗಿ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅಲರ್ಜಿ ಅನ್ನೋದು ಭಾರಿ ಕಾಮನ್ ಆಗಿಬಿಟ್ಟಿದೆ. ಈಗ ಇದಕ್ಕೆ ನಾನಾ ಕಾರಣಗಳು ಹೇಳ್ಬೋದು, ತುಂಬಾ ಕಾರಣಗಳಿದೆ ಅದಕ್ಕೆ. ಅಲರ್ಜಿಯ ಒಂದು ವಿಶೇಷ ಸಂಚಿಕೆನೇ ತಗೊಳ್ಬೋದು ಹಾಗೆ ಬೇಕಿದ್ರೆ. ಆದರೆ ಅದರಲ್ಲಿ ಒಂದು ಕಾರಣ ಈ ರೀತಿಯ ಒಂದು ಬಣ್ಣದ ಪ್ರಯೋಗ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಅರ್ಟಿಕೇರಿಯಾ ಅಂದರೆ ಸ್ಕಿನ್ ರ್ಯಾಷಸ್ ಅಂತ ನಾವೇನು ಹೇಳ್ತೇವೆ, ಈ ಸ್ಕಿನ್ ರ್ಯಾಷಸ್ ಸಾಧಾರಣ ಈ ಬಣ್ಣ ಕನ್ಸ್ಯೂಮ್ ಮಾಡಿದ ಒಂದು 2-3 ದಿನದಲ್ಲೇ ಅಥವಾ ಕಂಟಿನ್ಯೂಸ್ ಆಗಿ 2-3 ದಿನ ಕನ್ಸ್ಯೂಮ್ ಮಾಡಿದ ದಿನದಲ್ಲೇ ಮಕ್ಕಳಿಗೆ ಕಾಣಿಸ್ಕೊಳ್ತದೆ. ಈಗ ಸಾಧಾರಣ ನಮ್ಮಲ್ಲಿ ಒಂದು ಕಾಮನ್ ಅಬ್ಸರ್ವೇಷನ್ ಏನಂದ್ರೆ, ಈಗ ಮಕ್ಕಳಿಗೆ ಏನಾದ್ರು ಬಂತು ತಕ್ಷಣ ಡಾಕ್ಟರ್ ಹತ್ರ ಬರ್ತಾರೆ, ಅವರು ಒಂದು ಅಲರ್ಜಿ ಅಂತ ಹೇಳಿ ಒಂದು ಅಲರ್ಜಿಗೆ ಟ್ರೀಟ್ ಮಾಡ್ತಾರೆ. ಸೊ ಅದೊಂದು ಫಸ್ಟ್ ಏಡ್ ಅನ್ನೋ ರೀತಿಯಲ್ಲಿ ಒಂದು ಅಲರ್ಜಿಗೆ ಒಂದು ಟ್ರೀಟ್ ಮಾಡ್ತಾರೆ. ಸೊ ಅದು ಟ್ರೀಟ್ ಆದ ನಂತರ ಮತ್ತೆ ಅದು ಪುನಃ ಕಾಣಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಇವರು ಕೊಟ್ಟ ಒಂದು ಮೆಡಿಸಿನಿಂದ ಆ ರಿಯಾಕ್ಷನ್ ಅದು ಸಪ್ರೆಸ್ ಆಗಿರುತ್ತೆ. ಬಟ್ ಇದರ ನೆಕ್ಸ್ಟ್ ಸ್ಟೇಜ್ ಏನಾಗುತ್ತೆ ಅಂದರೆ, ನಾನು ಆವಾಗಲೇ ವಿವರಿಸಿದಾಗೆ ಒಂದು ಲಿವರಿನ ಡ್ಯಾಮೇಜ್ ಆಗ್ಬೋದು, ಅಥವಾ ಮುಂದೆ ಹಾಗೆ ಕನ್ಸ್ಯೂಮ್ ಮಾಡ್ತಾ ಹೋದರೆ ಕಿಡ್ನಿಯ ಡ್ಯಾಮೇಜ್ ಆಗ್ಬೋದು. ಇನ್ನು ಮುಂದೆ ಹಾಗೆ ಕನ್ಸ್ಯೂಮ್ ಮಾಡ್ತಾ ಹೋದರೆ ಮೆದುಳಿಗೆ ತೊಂದರೆ ಆಗುವಂಥ ಎಷ್ಟೋ ಕಾಯಿಲೆಗಳಿಗೆ ಇದು ಕಾರಣ ಆಗಿರೋದಕ್ಕೆ ಒಂದು ವೈಜ್ಞಾನಿಕ ಸಾಕ್ಷಿ ಇದೆ. ಬ್ರೈನ್ ಟ್ಯೂಮರ್ಸ್ ಬಂದಿದ್ದು ಸಹ ಉಂಟು. ಥೈರಾಯ್ಡ್ ಗ್ರಂಥಿ ಏನಿದೆ ನಮ್ಮಲ್ಲಿ, ಥೈರಾಯ್ಡ್ ಗ್ರಂಥಿಯ ಟ್ಯೂಮರ್ ಕೂಡ ಕೆಲವು ಈ ನಿಮ್ಮ ಈ ಲಿಸ್ಟಲ್ಲಿ ಏನು ಡೈ ಇತ್ತು ಅದರಲ್ಲಿ ಸನ್ಸೆಟ್ ಎಲ್ಲೋ ಥೈರಾಯ್ಡ್ ಗ್ರಂಥಿಯ ಕ್ಯಾನ್ಸರ್ ಅನ್ನು ಕಾಸ್ ಮಾಡುತ್ತೆ ಅನ್ನೋದಕ್ಕೆ ಸಹ ನಮ್ಮಲ್ಲಿ ಮಾಹಿತಿ ಉಂಟು, ವೈಜ್ಞಾನಿಕವಾಗಿ ಮಾಹಿತಿ ಇದೆ ಅದರ ವಿಷಯವಾಗಿ. ಮತ್ತೆ DNA ಡ್ಯಾಮೇಜ್, ಈ ಮನುಷ್ಯನ ಒಂದು ಶರೀರದಲ್ಲಿ DNA ಅನ್ನೋದು ನಮ್ಮ ಎಲ್ಲ ಗುಣಗಳಿಗೂ ಅದು ಕಾರಣ. ನಾವು ಏನೇ ಆಕ್ಟಿವಿಟಿ ಇರ್ಬೋದು, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡುವಂಥ ಕೊಡುಗೆ ಇರ್ಬೋದು, ಎಲ್ಲದಕ್ಕೂ DNA ಕಾರಣ. ಸೊ DNA ಡ್ಯಾಮೇಜ್ ಮಾಡುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ಈ ಡೈಸ್ ಅಲ್ಲಿ ಇದೆ. ಈಗ DNA ಡ್ಯಾಮೇಜ್ ಆಗುವಾಗ ಸಾಧಾರಣ ಮ್ಯೂಟೇಷನ್ ಅಂತ ಒಂದು ಪದ ನಾವು ಯೂಸ್ ಮಾಡ್ತೇವೆ. ಅಂದರೆ ಕಾಮನ್ ಮ್ಯಾನಿಗೆ ಹೇಳಬೇಕಾದ್ರೆ ಮ್ಯೂಟೇಷನ್ ಅಂತ ಹೇಳ್ಬೋದು. ಮ್ಯೂಟೇಷನ್ ಆಗುವಾಗ ಏನಾಗುತ್ತೆ, ಮೋಸ್ಟ್ ಮ್ಯೂಟೇಷನ್ಸ್ ಆರ್ ಕಾರ್ಸಿನೋಜೆನಿಕ್. ಅಂದರೆ ಸಾಧಾರಣ ಎಲ್ಲ ಮ್ಯೂಟೇಷನ್ಸು, ಹೆಚ್ಚು ಕಡಿಮೆ ಎಲ್ಲ ಮ್ಯೂಟೇಷನ್ಸು ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ಳುವಂಥದ್ದು ಒಂದು ಪರಿವರ್ತನೆ ನಮ್ಮ DNA ಅಲ್ಲಿ ಮಾಡುತ್ತೆ. ಸೊ ಹಾಗಾಗಿ ಇದು ನೀವು ಲಾಂಗ್ ರೇಂಜಲ್ಲಿ ನೋಡುವಾಗ ಕ್ಯಾನ್ಸರಿಗೆ ಒಂದು ಕಾರಣ ಆಗಬಹುದು
ಅಂತ ಹೇಳ್ಬೋದು. ಈಗ ಮತ್ತೆ ಶರೀರದ ಪ್ರತಿರೋಧಕ ಶಕ್ತಿ ಏನಿದೆ ಅದು ಕಡಿಮೆ ಆಗುತ್ತೆ. ಶರೀರದ ಪ್ರತಿರೋಧಕ ಶಕ್ತಿ ಕಡಿಮೆ ಆದ ಕೂಡಲೇ ಅಲರ್ಜೀಸ್ ಹೆಚ್ಚಾಗುತ್ತೆ. ಈಗ ನೀವು ಮೆಡಿಸಿನ್ ತಗೊಂಡ್ರೆ ಇನ್ಫೆಕ್ಷಸ್ ಡಿಸೀಸ್ ಅನ್ನೋದೇನಿದೆ ಅದನ್ನ ಹೋಗ್ಲಾಡಿಸ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಮೆಟೀರಿಯಲ್ ಇದೆ ಇವತ್ತು. ಆಂಟಿಬಯೋಟಿಕ್ಸ್ ನಾವಿದ್ದೇವೆ, ಆದರೆ 2009-10 ನಂತರ ಹೊಸ ಮಾಲಿಕ್ಯೂಲ್ಸ್ ಅನ್ನೋದು ನಾವು ಯಾವುದು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ ಇನ್ನು. ಸೊ ಈಗ ಎಲ್ಲದಕ್ಕೂ ರೆಸಿಸ್ಟೆಂಟ್ ಆಗಿರುವಂಥ ಒಂದು ಬ್ಯಾಕ್ಟೀರಿಯಾ ಹುಟ್ಟಿಕೊಂಡ್ರೆ ನಮಗೆ ಒಂದು ಪ್ರಳಯ ಅಂತಕ್ಕಂತಾನೆ ಹೇಳ್ಬೋದು. ಆ ರೀತಿಯಾದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ಈ ಆಂಟಿಬಯೋಟಿಕ್ಸ್ನ ನಾವು ಬಳಸಿ ಏನು ಮಾಡಿದ್ದೇವೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ಟೆರೈಲ್ ಮಾಡಿಬಿಟ್ಟಿದ್ದೇವೆ. ಸೊ ಮಕ್ಕಳಿಗೆ ಈ ಸಾಧಾರಣವಾಗಿ ನಾವು ಬೆಳೆದ ವಾತಾವರಣ, ಈ ಡಸ್ಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಮರಳಲ್ಲಾಡೋದು, ಗಿಡ ಹತ್ತೋದು, ಮರ ಹತ್ತೋದು ಯಾವುದು ಮಾಡದೇ ಇರೋ ಕಾರಣ ಅಂದ್ರೆ ಈಗ ಒಟ್ಟಾರೆ ಆಲ್ರೆಡಿ ಮಕ್ಕಳಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಗಿದೆ. ಇನ್ನು ಇದ್ರ ಮೇಲೆ ಈ ತರದ ಸೇವನೆ ಆದ್ರೆ, ನಿರಂತರವಾದ ಸೇವನೆ ಆದ್ರೆ ತಿಂತಾ ಹೋದ್ರೆ ಅವರು ಬೇಗ ತುತ್ತಾಗ್ತಾರೆ. ಖಂಡಿತ. ಅಂದ್ರೆ ಆ ಒಂದು ಹಿಂದಿನ ಜನರೇಷನ್ ಇರುವಂತ ಒಂದು ಪ್ರತಿರೋಧಕ ಶಕ್ತಿ ಈಗಿನ ಮಕ್ಕಳಲ್ಲಿ ಆಲ್ರೆಡಿ ಇಲ್ಲ. ಇದೊಂದು ಸರ್ವೇ ಸಾಧಾರಣ ಅಬ್ಸರ್ವೇಷನ್, ಎಲ್ಲರೂ ಇದನ್ನು ಒಪ್ಪಿಕೊಳ್ಳುವಂತ ಮಾತೇನೆ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ರಘು ಅವರು ಅವಾಗಲೇ ಆಟಿಸಮ್ನ ವಿಷಯ ಮಾತಾಡಿದ್ರು. ಈ ಆಟಿಸಮ್ ಅನ್ನೋದೊಂದು ಇವತ್ತೊಂದು ಕಾಯಿಲೆ ಅಂತ ನಾವು ಪರಿಗಣಿಸಿದ್ರೆ ಅದನ್ನ ಸೈಕ್ಯಾಟ್ರಿ ಕೆಳಗೆ ನಾವು ಇಟ್ಟಿದ್ದೇವೆ. ಅದು ಸೈಕ್ಯಾಟ್ರಿ ಕೆಳಗೆ ನಾವು ಇಟ್ಟಿರುವಂತ ಒಂದು ಕಾಯಿಲೆ, ಯಾಕಂದ್ರೆ ಅದು ಮೆದುಳಿಗೆ ಸಂಬಂಧಪಟ್ಟಿದ್ದು. ಬಟ್ ಟಿಪಿಕಲಿ ನಾವು ಡಿಫೈನ್ ಮಾಡುವಾಗ ಅದನ್ನ ನ್ಯೂರೋ ಬಿಹೇವಿಯರಲ್ ಅಂತ ಡಿಫೈನ್ ಮಾಡ್ತೇವೆ. ಅಂದ್ರೆ ನರಗಳಿಗೂ ಸಂಬಂಧಪಟ್ಟಿದೆ. ಹಾಗಾಗಿ ಆ ಮಗುವಿನ ಒಂದು ಬಿಹೇವಿಯರ್, ನಡವಳಿಕೆ ಏನಿದೆ ಅದು ಸಮಾಜಕ್ಕೆ ಒಪ್ಪುವಂಥದ್ದಲ್ಲ, ಸೋಷಿಯಲಿ ಅಕ್ಸೆಪ್ಟಬಲ್ ಆಗಿರುವುದಿಲ್ಲ. ತನ್ನ ತಾನೇ ಅವನು ಇರಬೇಕು, ತನ್ನ ಪ್ರಪಂಚದಲ್ಲಿ ತಾನು ಇರಬೇಕು ಅಂತ ಬಯಸುವಂತ